ನನ್ನ ನಮಸ್ಕಾರ. ನನ್ನ ಹೆಸರು ಬಸವಪ್ರಿಯ. ಈ ಒಂದು ಸುಂದರ ಸಭೆಯಲ್ಲಿ ನಾನು ಜವಾಹರಲಾಲ್ ನೆಹರು ಅವರ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಜವಾಹರಲಾಲ್ ನೆಹರು ಅವರು 1889 ನವೆಂಬರ್ 14ರಂದು ಅಗಾಧುವ ಶ್ರೀಮಂತ ಮನೆತನದಲ್ಲಿ ಜನಿಸಿದರು. ಅವರ ತಂದೆ ಹೆಸರು ಮೋತಿಲಾಲ್ ನೆಹರು, ತಾಯಿ ಹೆಸರು ಸ್ವರೂಪಾ ರಾಣಿ. ಅವರ ಮನೆಯಲ್ಲೇ ಅವರ ವಿದ್ಯಾಭ್ಯಾಸ ಆರಂಭವಾಯಿತು. ಇದಕ್ಕೆ ಅವರ ತಂದೆ ಅವರಿಗೆ ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿಕೊಟ್ಟರು. ಇಂಗ್ಲೆಂಡಿನಲ್ಲಿ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಇಂಗ್ಲೆಂಡಿನಿಂದ ನಮ್ಮ ತಾಯ್ನಾಡಿಗೆ ಮರಳಿ ಬಂದರು. ನಮ್ಮ ತಾಯ್ನಾಡು ಎಂದರೆ ನಮ್ಮ ಭಾರತ ದೇಶಕ್ಕೆ ಮರಳಿ ಬಂದರು. ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು. ಅವರ ತಂದೆ ಮೋತಿಲಾಲ್ ನೆಹರು ಆಗಾಗಲೇ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭವಾಗಿತ್ತು. ಅವರ ತಂದೆ ಮೋತಿಲಾಲ್ ನೆಹರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದರು. ಹೀಗೆ ಜವಾಹರಲಾಲ್ ನೆಹರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲೇ ಧುಮುಕಿದರು. ಮತ್ತೆ ಮಹಾತ್ಮ ಗಾಂಧಿಯವರ ಅಚ್ಚುಮೆಚ್ಚಿನ ಶಿಷ್ಯರಾದರು. ಮತ್ತೆ ಕ್ವಿಟ್ ಇಂಡಿಯಾ ಭಾಗದ ಅಧ್ಯಕ್ಷರಾದರು. ಮತ್ತೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಹೇಗೆ ದೊರೆಯಿತೆಂದರೆ, ಭಾರತ ಸ್ವಾತಂತ್ರ್ಯ ಆಗುವಕ್ಕಿಂತ ಹೋರಾಟ ಮಾಡಿದರು, ಸ್ವಾತಂತ್ರ್ಯ ಆಗಿದ ನಂತರವೂ ಹೋರಾಟ ಮಾಡಿದರು. ಇದಕ್ಕೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆಯಿತು. ಜವಾಹರಲಾಲ್ ನೆಹರು ಅವರು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಆಗಿರಲಿಲ್ಲ, ಸಮಾಜ ಸೇವಕರ ಕೂಡ ಆಗಿದ್ದರು. ಅವರು ರೈತರಿಗೆ ಮತ್ತೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಶಾಲೆಗಳನ್ನು, ಕಾಲೇಜುಗಳನ್ನು ಸ್ಥಾಪನೆ ಮಾಡಿದರು. ಮತ್ತೆ ವಿದ್ಯುತ್ ನಂತಹ ಸ್ಥಾವರಗಳನ್ನು ಸ್ಥಾಪನೆ ಮಾಡಿದರು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ 9 ಬಾರಿ ಜೈಲಿಗೆ ಹೋಗಿದ್ದರು. ಆಗ ಜೈಲಿನ ಸಮಯದಲ್ಲಿ ಅವರು ಸಮಯ ವ್ಯರ್ಥ ಮಾಡಲಿಲ್ಲ. ಅವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದರು. ಆ ಕೃತಿ ಮುಖ್ಯ ಕೃತಿಯಾಗಿದೆ. ಹೀಗೆ ಅವರು ಸ್ವಾತಂತ್ರ್ಯ ಆದ ನಂತರ ಚೀನಾದವರು ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದರು. ಇದಕ್ಕೆ ನಮ್ಮ ಭಾರತ ದೇಶದವರು ಸೋಲಿದರು. ಇದು ಜವಾಹರಲಾಲ್ ನೆಹರು ಅವರಿಗೆ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರಿತು. ಇದಕ್ಕೆ ಅವರಿಗೆ ಹೃದಯಾಘಾತವಾಗಿ ಮೇ 14ರಂದು ಮರಣ ಹೊಂದರು. ಇಷ್ಟೇ ನನ್ನ ಪುಟ್ಟ ಭಾಷಣವನ್ನು ಜವಾಹರಲಾಲ್ ನೆಹರು ಅವರ ಪಾದಕ್ಕೆ ಅರ್ಪಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ನನ್ನ ಪುಟ್ಟ ಭಾಷಣದಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. ಜವಾಹರಲಾಲ್ ನೆಹರು ಅವರಿಗೆ, ಜವಾಹರಲಾಲ್ ನೆಹರು ಅವರಿಗೆ, ಜವಾಹರಲಾಲ್ ನೆಹರು ಅವರಿಗೆ ಧನ್ಯವಾದ.